ಇವತ್ತು ನಾನು ಒಂದು ಇಂಪಾರ್ಟೆಂಟ್ ವರ್ಕಿಗೆ ಹೊರಗಡೆ ಬಂದಿದ್ದೆ ನಮ್ಮ ಪಪ್ಪನ ಜೊತೆ. ಆ್ಯಂಡ್ ಅದು ಏನು ವರ್ಕ್ ಅಂದ್ರೆ, ನಾನು ಒಂದು ಸ್ಪೆಸಿಫಿಕ್ ಥಿಂಗ್ಸ್ ಹುಡ್ಕಾತಿದ್ದೆ. ಓಕೆ, ಅಂಗಡಿದಾಗಿಲ್ಲಿ ಸಿಗ್ತೈತೆ ಇಲ್ಲ ನನಗೂ ಗೊತ್ತಿದ್ದಿಲ್ಲ. ಅದ ಫೈಂಡ್ ಔಟ್ ಮಾಡೋಕೆ ಹೋಗಿದ್ದೆ, ಶಾಪ್ದಲ್ಲಿ ಸಿಗ್ತಾವ ಇಲ್ಲ ಅಂಥೇಳಿ. ಫೈನಲಿ ನಂಗೆ ಸಿಕ್ತು. ಏನಂದ್ರೆ ನಂಗೆ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿತ್ತು, ಇಂಟರ್ಫೇಸ್, ಆಡಿಯೋ ರೆಕಾರ್ಡರ್ ಆ್ಯಂಡ್ ಎಕ್ಸೆಟ್ರಾ ಅದರ್ಸ್ ಆಲ್ ಥಿಂಗ್ಸ್. ಒಂದು ಮ್ಯೂಸಿಷಿಯನ್ ಮತ್ತು ರ್ಯಾಪರ್ಸ್ ಎಲ್ಲ ಏನು ಯೂಸ್ ಮಾಡ್ತಾರೆ ನೋಡಿ ಇನ್ಸ್ಟ್ರೂಮೆಂಟ್ಸ್ ಅವೆಲ್ಲ, ಅದು ಶಾಪ್ ಸಿಕ್ತು. ಆ್ಯಂಡ್ ಥಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ಆಫ್ಟರ್ ಸಮ್ ಡೇಸ್ ಐ ಆಮ್ ಗೋಯಿಂಗ್ ದೇರ್ ಟು ಗೆಟ್ ದ ಥಿಂಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್, ಇಟ್ಸ್ ಮೀ ಅಮೂಲ್ಯ. ಲಾಸ್ಟ್ ಟೈಮ್ ಒಂದಿನ ಹೋಗಿದ್ದೆ ನಾನು, ಆ್ಯಂಡ್ ಇವತ್ತು ಹೋಗತ್ತೇನೆ ಮತ್ತು ತೊಗೊಂಡು ಬರ್ಲಿಕ್ಕೆ. ನೋಡ್ಕೊಂಡು ಬರೋಕೆ ಹೋಗಿದ್ದೆ ನಾ ಯಾವ ಟೈಪ್ ಎಲ್ಲ ಥಿಂಗ್ಸ್ ಇದಾವೆ ಅಂತ ಹೇಳಿ. ಸೊ ಫೈನಲಿ ನಾ ಏನು ತೊಗೊಂಡು ಬರತ್ತೇನೆ ಅಂತ ನೋಡ್ರಿ. ಫುಲ್ ವಿಡಿಯೋ ವಾಚ್ ಮಾಡಿರಿ ಗಾಯ್ಸ್. ಆ್ಯಂಡ್ ಔಟ್ಫಿಟ್ ಇದು ಹಾಕ್ಕೊಂಡಿದ್ದಾನೆ ನಾನು. ಸ್ವಲ್ಪ ಕ್ಯಾಜುವಲ್ ಐತೆ. ಆ್ಯಂಡ್ ಹೇರ್ ಸ್ಮೈಲ್ ಇಟ್ಟೇನಿ ಬಿಕಾಸ್ ಗಾಡಿದಾಗ ಹೋಗ್ತೇನೆ, ಕೂದಲ ಇದಾಗ್ತಾವೆ, ಮೆಸ್ಸಿ ಆಗ್ತಾವೆ. ಫುಲ್ ಕೂದಲ ಬಿಟ್ರೆ ಇನ್ನೂ ಚಂದ ಕಾಣ್ತೈತಿ, ಬಟ್ ಹಿಕ್ಕಾಗ್ತಾವೆ ಆಮೇಲೆ ಕೂದಲ, ಅದ್ರ ಸಲುವಾಗಿ. ಆ್ಯಂಡ್ ಹೋಗೋಣ ಬರ್ರಿ. ನಾ ಇನ್ನೂ ನಾಷ್ಟ ಏನೂ ಮಾಡೇ ಇಲ್ಲ ನಾನು. ಏನು ಕಾಣ್ತೈತಿ ಸೊ ಇದು ಔಟ್ಫಿಟ್ ಹಾಕ್ಕೊಂಡಿದ್ದೆ ನಾನು. ಜಲ್ದಿ ಹೋಗ್ಬೇಕು, ಲೇಟ್ ಆಗತೈತಿ. ನಾಷ್ಟಾನೂ ಮಾಡಿಲ್ಲ ನಾನು. ಏನು ಮಾಡ್ಬೇಕು ಹೇಳಿ, 12 ಗಂಟೆಗೆ ಆಗೈತಿ. ಲೆಟ್ಸ್ ಗೋ. ಈ ಶೂಸ್ ಹಾಕೊಳತ್ತೀನಿ. ಇದು ಹ್ಯಾಂಡ್ ಬ್ಯಾಗ್ ವೈಟ್ ಅದಕ್ಕೆ. ನಂಗೆ ಲಿಟ್ರಲಿ ನಾಷ್ಟ ಮಾಡೋಕ್ಕೂ ಟೈಮ್ ಸಿಕ್ಕಿದ್ದಿಲ್ಲ. ಎದ್ರೊಳಗೆ ಲೇಟ್ ಆದಿದೆ, ಮತ್ತು ಅದ್ರಾಗ ರೆಡಿ ಆಗೋದು ರೆಡಿ ಆಗಿದೆ ನಾನು. ಹಾಗಾಗಿ ನಾನು ಏನೋ ಬ್ರೇಕ್ಫಾಸ್ಟ್ ಮಾಡಿಲ್ಲ. ನನ್ನ ಪಪ್ಪ ಏನೋ ಜಲ್ದಿ ಹೋಗ್ಬೇಕಾಗಿತ್ತು ಅಂತ, ಅವ್ರಿಗೆ ಅವಸರ ಆಯ್ತು ಅಂತ. ಅದ್ರ ಸಂಬಂಧ ನಾನು ಆ ಬ್ರೆಡ್ ಒಳಗೆ ಬನಾನಾ ಇಟ್ಕೊಂಡು ತಿನ್ನತ್ತಿದ್ದೆ. ಏನು ಮಸ್ತ್ ಬ್ರೇಕ್ಫಾಸ್ಟ್ ಮಾಡ್ದೆ ನಾನು. ಮತ್ತು ಜಲ್ದಿ ಬಂದೆ. ನಂಗೆ ಹೊಟ್ಟೆನೂ ತುಂಬಿದ್ದಿಲ್ಲ. ಅದು ಹಂಗೆ ಲೈಕ್ ಸ್ವಲ್ಪ ಮತ್ತು ಅಡ್ಡಾಡಕಾರ ಬರಬೇಕಂತ ಹೇಳಿ ತಿಂದೆ ಅದನ್ನು. ನನ್ನ ಕೂದಲ ಎಲ್ಲ ಫುಲ್ ಗಾಳಿಗೆ ಇದಾಗ್ಬಿಟ್ಟಿದ್ದು, ಗಂಟೆ ಅದನ್ನ ಸರಿ ಮಾಡ್ಕೊಳತ್ತಿದ್ದೆ ನಾನು. ಆಮೇಲೆ ಅಲ್ಲಿ ಬಂದು ನೋಡಾತಿದ್ದೆ ಥಿಂಗ್ಸ್, ಕಿಟ್ ನೋಡಾತಿದ್ದೆ ನಾನು. ಅದರದ್ದು ಆಡಿಯೋ ರೆಕಾರ್ಡರಿಂದ ಅವ್ರು ಹೆಂಗೆ ಸೆಟಪ್ ಮಾಡ್ಬೇಕು, ಹೆಂಗೆ ಜಾಯಿಂಟ್ ಮಾಡಬೇಕೆಲ್ಲ ಅದೆಲ್ಲ ತೋರಿಸಾತಿದ್ರು. ಸೊ ಅದನ್ನ ನೋಡಾತಿದ್ದೆ ನಾನು. ಸೊ ದೀಸ್ ಆರ್ ದ ಥಿಂಗ್ಸ್ ಟ್ರೈ ಮಾಡಿ ನೋಡಾತಿದ್ದೆ ನಾನು. ಸೊ ಗಾಯ್ಸ್, ನಾವು ಆಡಿಯೋ ರೆಕಾರ್ಡರ್ ತೊಗೊಳಕ್ಕೆ ಬಂದಿದ್ವಿ ಶಾಪ್ದಾಗಲ್ಲೇ. ಆ್ಯಂಡ್ ಇದು ಆಡಿಯೋ ರೆಕಾರ್ಡರ್ ಲೈಟಲ್ಲ ತೊಗೊಳೋಣ. ಫೈನಲಿ ಇದನ್ನು ಚೂಸ್ ಮಾಡಿದ್ದೆ. ಟೆಸ್ಟ್ ಮಾಡತ್ತಿದ್ದೆ ನಾನು ನನಗೆ ಅಂತ ಹೇಳಿ. ಇಲ್ಲೇ ಶಾಪಿಗೆ ಬಂದು ಬಾಯ್ ಮಾಡಿದೆ ನಾನು. ಆನ್ಲೈನ್ ಬಾಯ್ ಮಾಡೋಕ್ಕಿಂತ ಅಂಗಡಿ ಬಂದು ತೊಗೊಳೋದು ಚಲೋ ಅನಿಸಿತ್ತು. ಸೊ ಐ ಗಾಟ್ ಇಟ್. ಟೆಸ್ಟ್ ನೋಡಾತಿದ್ದೆ ಎಷ್ಟೊತ್ತನ. ಲೈಕ್ ಭಾಳ ತಾತು, ಎಷ್ಟು ವರ್ಷದ ವೇಟ್ ಮಾಡ್ತಿದ್ದೆ ನಾನು ತೊಗೊಳಕ್ಕೆ. ಲೈಕ್ ಫೈನಲಿ ತೊಗೊಂಡೆ ಇವತ್ತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಗೆಟ್ ದಿಸ್. ಲೆಟ್ಸ್ ಬೈ ಇಟ್ ನಾವ್. ಜಸ್ಟ್ ಮನೆಗೆ ಬಂದೆ ನಾನು. ಹೊರಗೆ ಭಾಳ ಶೆಕೆ ಐತಿ. ಆ್ಯಂಡ್ ತೊಗೊಂಡು ಬಂದೆ ನಾನು. ಏನೂ ತಿನ್ಬೇಕು ಅನ್ಕೊಂಡ್ರೆ ತಿನ್ನೋಕ್ಕಾಗಿಲ್ಲ. ನಮ್ಮ ಪಪ್ಪನೇನು ಆಫೀಸ್ ವರ್ಕ್ ಬಂದಿದ್ದಾವೆ. ಸೊ ಜಲ್ದಿ ಕರ್ಕೊಂಬಂದ್ರೆ ನಂಗೆ ಇದು ತಿನ್ನೋದಿರ್ತೇನಾ, ಫಾಲೂದಾ, ಲೈಕ್ ಗಡ್ಬಡ್ ಐಸ್ ಕ್ರೀಮ್ ಭಾಳ ಇಷ್ಟ ನಂಗೆ. ಅದನ್ನು ತಿನ್ಬೇಕು ಅಂದ್ಕೊಂಡಿದ್ದೆ, ತಿನ್ನೋಕ್ಕಾಗಲಿಲ್ಲ. ಇಲ್ಲೇ ನಮ್ಮ ಮನೆ ಕಡೆ ಯಾವುದೂ ಮಾಡೋದಿಲ್ಲೇ ಅಲ್ಲ ಆ ಟೈಪ್ ಗಡ್ಬಡ್ ಐಸ್ ಕ್ರೀಮ್. ಏನು ಮಾಡಲಿನ, ಅವು ಇರ್ತಾವೆ ನೋಡು
ಹಿಂಗೆ ಗಾಡಿ ಇರ್ತೈತಿ, ಅದ್ರಾಗ ಐಸ್ ಕ್ರೀಮ್ ಮಿಕ್ಸ್ ಎಲ್ಲ ಮಾಡ್ಕೊಡ್ತಾರೆ. ಅದು ಇಲ್ಲ ಬ್ರೋ ಇಲ್ಲೇ. ನಂಗೆ ಭಾಳ ಇಷ್ಟ ಆಯ್ತು ಅದು ತಿನ್ನೋದು. ಇಟ್ಸ್ ಓಕೆ, ಫೈನ್. ಈಗ ನಾನು ಫ್ರೆಶ್ ಅಪ್ ಆಗ್ತೇನೆ. ಭಾಷೆಗೆ ಹೊಡಾತದ ಗೊತ್ತು, ನಂಗೆ ಇರಿಟೇಟ್ ಆಗತ್ತೈತೆ ಅರ್ಧ. ಚಲೋ ಆದ್ನ, ಲೈಕ್ ಕಂಫರ್ಟೇಬಲ್ ಇದ್ದಿದ್ದು ಔಟ್ಫಿಟ್ ಹೋಗೇನಿ, ಹಾಕೊಂಡು ಹೋಗೇನಿ, ಚಲೋ ಆತ. ಇಲ್ಲಾಂದ್ರೆ ಸೆಕೆ ಹೊಡಿತೈತೆ ನಂಗೆ ಭಾಳ. ಐ ವಿಲ್ ವೇರ್ ನೈಟ್ ಡ್ರೆಸ್. ಆಫ್ಟರ್ ದ್ಯಾಟ್ ವಿಲ್ ಡೂ ಅನ್ಬಾಕ್ಸ್. ಅದೈತಿ ನೋಡೋದೆ ನಮ್ಮ ಬೆಕ್ಕಲ್ಲ. ಅದು ನನ್ನ ಬೆಕ್ಕಿಲ್ಲಿ ಕುಂತೈತಿ. My name is Amelia. So I'm having lunch, curd rice with pickle. ಊಟ ಮಾಡಿದ ನಾನು ಫೈನಲಿ ಎಷ್ಟು ವರ್ಷ ಅಂತ ಹೇಳಾತ್ ನಂಗೆ ಇದು ಬೇಕಂಥೇಳಿ. ಈಗ ಸಿಕ್ಕೈತೆ ನಂಗಿದೆ. ಲೆಟ್ಸ್ ಅನ್ಬಾಕ್ಸ್ ದಿಸ್. ಚರಾ ಎಷ್ಟು ಸಾಂಗ್ ಮಾಡೇನಿ, ಎಲ್ಲ ಫೋನಿಂದನ ಮಾಡಿದ್ನ, ಎಲ್ಲ ಫೋನಿಂದನ ಶೂಟ್ ಮಾಡಿದ್ದೆ. ಎವ್ರಿಥಿಂಗ್ ಬ್ರೋ ಐ ಡಿಡ್ ವಿತ್ ಮೈ ಫೋನ್. ಸೊ ಯಾ, ಎವ್ರಿ ಸಾಂಗ್ ನಾನು ಚಲೋ ಆಗ್ಬೇಕು ಅನ್ನೋದೈತಿ. ಆ್ಯಂಡ್ ದಿಸ್ ಈಸ್ ಮೈ ಗೋಲ್. 5500 ಇದರದ್ದು ಕಾಸ್ಟ್. ಆ್ಯಕ್ಚುಲಿ ನಾನು ಆನ್ಲೈನ್ ಶಾಪಿಂಗ್ ಮಾಡತ್ತಿದ್ದೆ ನಾನು. ಆಮೇಲೆ ನಂಗೆ ಗೊತ್ತಾಯ್ತು ಇಲ್ಲಿ ಅಂಗಡಿ ಇದಾವನ ಅಂಥೇಳಿ ಮತ್ತೆ ಹುಡ್ಕಕ್ಕೆ ಹೋದೆ ನಾನು. ಸೊ ಮತ್ತೆ ಸಿಕ್ತು ನನಗೆ ಅಂಗಡಿ, ಇವೆಲ್ಲ ಇದ್ದಿದ್ದು ಸಾಮಾನು. ಚಲೋ ಆಯ್ತು, ಇಲ್ಲೇ ಐತೆ ಅಂಥೇಳಿ. ಮತ್ತೆ ಆರ್ಡರ್ ಮಾಡ್ಬೇಕು, ಹೆಂಗಿರ್ತೈತೆ ಏನು ಗೊತ್ತಿರಲಿಲ್ಲ ಅಂಥೇಳಿ ಅವತ್ತು ನೋಡಕ್ಕೆ ಹೋಗಿದ್ದೆ ನಾನು. ನಾ ಕ್ಲಿಪ್ ತೋರಿಸಿದೆ ನೋಡಿ, ಸ್ಟಾರ್ಟಿಂಗ್ದಾಗಿತ್ತು ನೋಡಿ, ಬ್ಲಾಗ್ ಸ್ಟಾರ್ಟಿಂಗ್ದಾಗ. ಸೊ ಅದು ನಾನು ನೋಡಕ್ಕೆ ಹೋಗಿದ್ದೆ. ಆಮೇಲೆ ತೊಗೊಳ್ದು ಡಿಸೈಡ್ ಆಗಿ ಮತ್ತೆ ಇವತ್ತು ಹೋಗಿ ತೊಗೊಂಡು ಬಂದೆ ನಾನು. ಇದ್ರ ಸಂಬಂಧ ರೆಕಾರ್ಡ್ ಮಾಡಾರ್ದ ಕುಂತಿದ್ದೆ. ಎಲ್ಲ ಬೀಟ್ ಆಗೈತಿ, ಲಿರಿಕ್ಸ್ ಬರ್ದೇನೆಲ್ಲ ಆಗೈತಿ. ಓನ್ಲಿ ದಿಸ್ ವಾಸ್ ಲೆಫ್ಟ್ ಟು ಗೆಟ್ ಆ್ಯಂಡ್ ಫೈನಲಿ ಐ ಗಾಟ್ ಇಟ್. Now the only work is to do is record, shoot the rap song and edit it, and yeah, song will be uploaded in some days. Behind the scenes ಇಂದು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡ್ಕೋಬೇಡ್ರಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್. ಇಷ್ಟೊಂದು ಮಂದಿ ನೋಡ್ತೀರಿ, ಬಟ್ ಯು ಗೈಸ್ ಡೋಂಟ್ ಸಬ್ಸ್ಕ್ರೈಬ್. I don't know why ಇಷ್ಟು ಮಂದಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಇಷ್ಟು ಮಂದಿ ನೋಡ್ತೀರಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ ಗಾಯ್ಸ್, ಸಪೋರ್ಟ್ ಮಾಡಿರಿ. ಬುಕ್ ಐತಿ, ಹೆಡ್ಫೋನ್ಸ್ ಕೊಟ್ಟಿದ್ದಾರೆ. ಓಕೆ, ಕಿಟ್ ತೊಗೊಂಡೆ ನಾನು. ಆ್ಯಕ್ಚುಲಿ ಕಾರ್ಡ್ ಐತಿ ಇದರದ್ದೇನು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಆಮೇಲೆ ಇದು ಫಿಲ್ಟರ್ ಸಾಫ್ಟ್ ಐತೆ. ಇದೇನು ಮೈಕ್ ಇರ್ತೈತೆ ನೋಡೋದ, ಹಿಡ್ಕೊಳ್ಳೋದಲ್ಲ ಇದು ನೋಡು. ಓಕೆ, ಇದ್ರ ತಳಗ ಇವದಾವೆಲ್ಲ. ಇಲ್ಲ ಇಂಟರ್ಫೇಸ್ ಐತಿ, ಸ್ಟ್ಯಾಂಡ್ ಐತಿ, ಇದು ಸ್ಟ್ಯಾಂಡ್ ಹೋಲ್ಡರ್ ಐತಿ, ವೈಯರ್ಸ್ ಇದಾವೆಲ್ಲ ಕನೆಕ್ಟ್ ಮಾಡೋಕೆ. ಇಂಟರ್ಫೇಸ್ ತೋರಿಸಂದ್ರಿ, ಇಂಟರ್ಫೇಸ್ ಅದ. ದಿಸ್ ಈಸ್ ದ ಮೇನ್ ಥಿಂಗ್ ಬ್ರೋ, ಇದು ಮೇನ್. ರೆಕಾರ್ಡರ್ ಹಿಂಗೈತಿ, ಕಿಟ್ ಐತಿದೆ ಇದು. ಸೊ ದೀಸ್ ಆರ್ ದ ಥಿಂಗ್ಸ್. ನೆಕ್ಸ್ಟ್ ರ್ಯಾಪ್ ಸಾಂಗಿಗೆ ಬಿಹೈಂಡ್ ಸೀನ್ಸ್ ಮಿಸ್ ಮಾಡ್ಕೋಬೇಡ್ರಿ.
This is my Insta, guys. Go and follow me in that. ಆಗಲೇ ಈವ್ನಿಂಗ್ ಆಗಿತ್ತು. ಸೊ ಐ ಥಾಟ್ ಟು ಲೆಟ್ಸ್ ಡ್ರಿಂಕ್ ದ ಕಾಫಿ ಆ್ಯಂಡ್ ಹಾಂ, ಲೆಟ್ಸ್ ಮೇಕ್ ದ ಕಾಫಿ ನಾವು. Like and subscribe my YouTube channel. Next vlog ದಲ್ಲಿ ಸಿಗ್ತೇನೆ ನಿಮ್ಗೆ. See you all in the next video, guys. Bye bye. Namaste.